ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 9 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡುವ. ಭಾರತದ ಮೊದಲ ಸುಧಾರಿತ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ಬಂದರು ಯಾವುದು? ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ವಿ.ಒ. ಚಿದಂಬರನಾರ್ ಬಂದರು ಆಗಿರುತ್ತದೆ. ತೂತುಕುಡಿಯಲ್ಲಿರುವ ವಿ.ಒ. ಚಿದಂಬರನಾರ್ ಬಂದರು ಇದು ಭಾರತದ ಮೊದಲ ಸುಧಾರಿತ ಆಂಟಿ ಡ್ರೋನ್ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸಿದ ಭಾರತದ ಮೊದಲ ಬಂದರು ಆಗಿದೆ. ಇಂಪಾರ್ಟೆಂಟ್ ಆದ ಮಾಹಿತಿ. ಭಾರತದ ಮೊದಲ ಬಂದರು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ವ್ಯವಸ್ಥೆಗೆ ತಂದದ್ದು ವಿ.ಒ. ಚಿದಂಬರನಾರ್ ಬಂದರು ಆಗಿರುತ್ತದೆ. ಇದು ತೂತುಕುಡಿಯಲ್ಲಿದೆ. ಸೊ ಇಲ್ಲಿ ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ, ಇದು ರೇಡಿಯೋ ಫ್ರೀಕ್ವೆನ್ಸಿ ಮತ್ತು ರೇಡಾರ್ ಆಧಾರಿತ ವ್ಯವಸ್ಥೆಯಾಗಿರುತ್ತದೆ. ಇದು 360 ಡಿಗ್ರಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಬರುವ ಡ್ರೋನ್ಗಳನ್ನು ಪತ್ತೆ ಹಚ್ಚಬಹುದಾಗಿರುತ್ತದೆ ಮತ್ತು ಅವುಗಳನ್ನು ಜಾಮ್ ಮಾಡುವ ಮೂಲಕ ಈ ರೀತಿಯಾಗಿ ಇದು ಕೆಲಸ ಮಾಡುತ್ತದೆ. ಇಲ್ಲಿ ಈ ಆಂಟಿ ಡ್ರೋನ್ ವ್ಯವಸ್ಥೆಯು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬಹುದಾಗಿರುತ್ತದೆ. ಈ ಯೋಜನೆಯನ್ನು ಇಲ್ಲಿ ಭಾರತ ಸರ್ಕಾರದ ಸಂಸ್ಥೆಯಾದ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಸೇರಿ ಜಾರಿಗೆ ತರಲಾಗಿರುತ್ತದೆ. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ವಿ.ಒ. ಚಿದಂಬರನಾರ್ ಬಂದರು, ಇದರ ಬಗ್ಗೆ ಮಾಹಿತಿ. ಮೊದಲು ಇದನ್ನು ತೂತುಕುಡಿ ಬಂದರು ಎಂದು ಕೂಡ ಕರೆಯಲಾಗುತ್ತಿತ್ತು. ಇದು ತಮಿಳುನಾಡಿನಲ್ಲಿದೆ. ಸೊ ಇದು ಆಂಟಿ ಡ್ರೋನ್ ವ್ಯವಸ್ಥೆ ಉಂಟಲ್ಲ, ಇದು ಭಾರತದ ಬಂದರುಗಳನ್ನು ಆಧುನೀಕರಿಸುವ ಮತ್ತು ಸುರಕ್ಷಿತಗೊಳಿಸುವ ಕೇಂದ್ರ ಸರ್ಕಾರದ ಗುರಿಯ ಭಾಗವಾಗಿ ಇದನ್ನು ಪ್ರಾರಂಭಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಕೇರಳದ ನಂತರ ರಾಜ್ಯ ಮಟ್ಟದ ಸಮಗ್ರ ಬರ್ಡ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿದ ಭಾರತದ 2ನೇ ಕರಾವಳಿ ರಾಜ್ಯ ಯಾವುದು? ಉತ್ತರವು ಆಪ್ಷನ್ ಸಿ, ಗೋವಾ ಆಗಿರುತ್ತದೆ. ಗೋವಾ ರಾಜ್ಯವು ಬರ್ಡ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿತು. ಇಲ್ಲಿ ಇತ್ತೀಚೆಗೆ ಗೋವಾ ಸರ್ಕಾರವು 9ನೇ ಸಾಲಿನ ಗೋವಾ ಪಕ್ಷಿ ಹಬ್ಬವನ್ನು ಆಚರಿಸುತ್ತಿತ್ತು. ಆ ಸಂದರ್ಭದಲ್ಲಿ ಗೋವಾ ಬರ್ಡ್ಸ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿರುತ್ತದೆ. ಸೊ ಈ ಬರ್ಡ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿರುವುದರಿಂದ 2ನೇ ರಾಜ್ಯ ಆಗಿರುತ್ತದೆ ಈ ಬರ್ಡ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿರುವುದರಲ್ಲಿ. ಸೊ ಈ ಬರ್ಡ್ ಅಟ್ಲಾಸ್ ಅಂದರೆ ಏನು ಅಂದರೆ, ಇದು ಒಂದು ವೈಜ್ಞಾನಿಕ ದಾಖಲೆಯಾಗಿರುತ್ತದೆ. ಇದರಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಯಾವೆಲ್ಲ ಜಾತಿಯ ಪಕ್ಷಿಗಳು ಕಂಡುಬರುತ್ತದೆ ಮತ್ತು ಅವುಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ವಾಸಸ್ಥಾನ ಎಲ್ಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಕ್ಷೆಯ ರೂಪದಲ್ಲಿ ಇದು ನೀಡುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಈ ಅಟ್ಲಾಸ್ ಜೊತೆಗೆ ಗೋವಾ ಸರ್ಕಾರವು ಒಲಕ್ ಸುಕ್ನಾಯಂಚಿ ಎನ್ನುವ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿತು. ಇದರಲ್ಲಿ ಪಕ್ಷಿಗಳಿಗೆ ಸ್ಥಳೀಯ ಕೊಂಕಣಿ ಭಾಷೆಯ ಹೆಸರನ್ನು ನೀಡಲಾಗಿರುತ್ತದೆ. ಇದರಿಂದ ಜನಸಾಮಾನ್ಯರಿಗೆ ಪಕ್ಷಿಗಳ ಬಗ್ಗೆ ಅರಿವು ಮೂಡಲು ಇದು ಸಹಾಯವಾಗುತ್ತದೆ. ಇಲ್ಲಿ ಈ ಬರ್ಡ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿರುವ ಮೇನ್ ಉದ್ದೇಶ ಏನಾಗಿರುತ್ತದೆ ಅಂದರೆ, ಹವಾಮಾನ ಬದಲಾವಣೆ ಮತ್ತು ನಗರೀಕರಣವು ಪಕ್ಷಿಗಳ ಮೇಲೆ ಬೀರುವ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಮತ್ತು ಪಕ್ಷಿಗಳ ಸಂರಕ್ಷಣೆಗೆ ಯೋಜನೆ ರೂಪಿಸಲು ಇದು ಸಹಾಯಕಾರಿಯಾಗಿರುತ್ತದೆ. ಸೊ ಈ ದೃಷ್ಟಿಯಿಂದ ಬರ್ಡ್ ಅಟ್ಲಾಸ್ ಅನ್ನು ಗೋವಾ ರಾಜ್ಯ ಕೂಡ ಬಿಡುಗಡೆ ಮಾಡಿರುತ್ತದೆ. ಇಲ್ಲಿ ಮೊದಲ ಬಾರಿಗೆ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಅಂದರೆ ಕೇರಳ ರಾಜ್ಯ 2022ರಲ್ಲಿ ಬರ್ಡ್ ಅಟ್ಲಾಸ್ ಅನ್ನು ಸಿದ್ಧಪಡಿಸಿ ಬಿಡುಗಡೆ ಮಾಡಿರುತ್ತದೆ. ಇಲ್ಲಿ ನಾವು ಮೇಲೆ ಡಿಸ್ಕಸ್ ಮಾಡಿದಂತೆಯೇ 9ನೇ ಸಾಲಿನ ಗೋವಾ ಪಕ್ಷಿ ಹಬ್ಬದ ಸಂದರ್ಭದಲ್ಲಿ ಈ ಬರ್ಡ್ ಅಟ್ಲಾಸ್ ಅನ್ನು ಗೋವಾದಲ್ಲಿ ಬಿಡುಗಡೆ ಮಾಡಿತು. ಇಲ್ಲಿ ಗೋವಾ ಪಕ್ಷಿ ಹಬ್ಬದ 2026ರ ಥೀಮ್ ಏನಾಗಿತ್ತು ಅಂದರೆ ಮೆಜೆಸ್ಟಿಕ್ ಮಹದಾಯಿ ಎನ್ನುವುದಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಜಪಾನ್ ದೇಶದ ಇತಿಹಾಸದಲ್ಲಿ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸನೆ ತಕೈಚಿ ಅವರು 2026 ಸಾಲಿನಲ್ಲಿ ನಡೆದ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಮೊದಲ ಬಾರಿಗೆ ಮಹಿಳಾ ಪ್ರಧಾನಮಂತ್ರಿಯಾಗಿರುತ್ತಾರೆ ಜಪಾನಿದ್ದು. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ. ಇವರ ಹೆಸರು ಸನೆ ತಕೈಚಿ ಆಗಿರುತ್ತಾರೆ. ಇವರು ಯಾವ ಪಕ್ಷದ ಅಭ್ಯರ್ಥಿ ಎಂದರೆ ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿಯ ಅಭ್ಯರ್ಥಿಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಜಪಾನ್ನ ಬಗ್ಗೆ ಕೆಲವು ಮಾಹಿತಿ. ಜಪಾನ್ನ ರಾಜಧಾನಿ ಟೋಕಿಯೋ ಆಗಿರುತ್ತದೆ. ಜಪಾನ್ ಸಂಸತ್ತಿನ ಹೆಸರು ಡಯಟ್ ಆಗಿರುತ್ತದೆ. ಜಪಾನ್ನ ಕರೆನ್ಸಿ ಯೆನ್ ಆಗಿದೆ. ಹಾಗೆ ಇಲ್ಲಿ ಜಪಾನ್ ಮತ್ತು ಭಾರತದ ಸಂಬಂಧ ನೋಡುವ. ಭಾರತ ಮತ್ತು ಜಪಾನ್ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಇದೆ. ಹಾಗೆಯೇ ಎರಡೂ ದೇಶಗಳು ಬುಲೆಟ್ ರೈಲು ಯೋಜನೆ ಮತ್ತು ಕ್ವಾಡ್ ಗುಂಪಿನಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತದೆ. ಸೊ ಇಲ್ಲಿ ಮೇಯ್ನಾಗಿ ನೆನಪಿಟ್ಟುಕೊಳ್ಬೇಕಾದ ಅಂಶ, ಜಪಾನ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಸನೆ ತಕೈಚಿ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಕೇಂದ್ರ ಸಚಿವ ಅಮಿತ್ ಶಾ ಅವರು ರಾಷ್ಟ್ರವ್ಯಾಪಿ ಬೇಳೆಕಾಳುಗಳ ಕ್ರಾಂತಿಯನ್ನು ಎಲ್ಲಿಂದ ಉದ್ಘಾಟಿಸಿದ್ದಾರೆ? ಉತ್ತರವು ಆಪ್ಷನ್ ಬಿ, ಗಾಂಧಿನಗರ ಗುಜರಾತ್ನಲ್ಲಿರುವ ಗಾಂಧಿನಗರದಿಂದ ಅಮಿತ್ ಶಾ ಅವರು ರಾಷ್ಟ್ರವ್ಯಾಪಿ ಬೇಳೆಕಾಳುಗಳ ಕ್ರಾಂತಿಯನ್ನು ಉದ್ಘಾಟಿಸಿರುತ್ತಾರೆ. ಸೊ ಇದರ ಬಗ್ಗೆ ಮಾಹಿತಿಯು, ಪ್ರಸ್ತುತವಾಗಿ ಭಾರತ ಬೇಳೆಕಾಳುಗಳಿಗಾಗಿ ಬೇರೆ ದೇಶವನ್ನು ಅವಲಂಬಿಸಿತವಾಗಿರುತ್ತದೆ. ಇದನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಈ ಬೇಳೆಕಾಳುಗಳ ಕ್ರಾಂತಿಯನ್ನು ಆರಂಭಿಸಿದೆ. ಸೊ ಇಲ್ಲಿ ಇದರ ಗುರಿ ಏನಾಗಿರುತ್ತದೆ ಅಂದರೆ 2027ರ ವೇಳೆಗೆ ಭಾರತವು ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗುವುದು ಇದರ ಮೇನ್ ಗುರಿಯಾಗಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಇದು ಯಾವ ರೀತಿಯಾಗಿ ಈ ಬೇಳೆಕಾಳುಗಳ ಕ್ರಾಂತಿ ಕಾರ್ಯನಿರ್ವಹಿಸುತ್ತದೆ ಅಂದರೆ, ಮೊದಲನೇದಾಗಿ
ಖಾತ್ರಿ ಖರೀದಿ. ರೈತರು ಬೆಳೆದ ಬೇಳೆಕಾಳುಗಳನ್ನು ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸಂಪೂರ್ಣವಾಗಿ ಖರೀದಿಸುತ್ತದೆ. ಹಾಗೆಯೇ ಡಿಜಿಟಲ್ ಪೋರ್ಟಲ್ ಅನ್ನು ಕೂಡ ನಿರ್ಮಿಸಲಾಗುತ್ತಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ನೇರವಾಗಿ ಹಣ ಪಡೆಯಲು ಪ್ರತ್ಯೇಕ ಪೋರ್ಟಲ್ ಅನ್ನು ಸಿದ್ಧಪಡಿಸಲಾಗಿದೆ. ಹಾಗೆಯೇ ಉತ್ತಮ ತಳಿ. ರೈತರಿಗೆ ಅಧಿಕ ಇಳುವರಿ ನೀಡುವ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತದೆ. ಸೊ ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಕರ್ನಾಟಕಕ್ಕೆ ಬರುವುದಾದರೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಬೇಳೆಕಾಳುಗಳನ್ನು ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯಗಳು ಯಾವುದೆಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ಬೇಳೆಕಾಳು ಉತ್ಪಾದಿಸುವ ರಾಜ್ಯಗಳಾಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಭಾರತೀಯ ವೈದ್ಯರು ಸಂಶೋಧನಾ ಮಂಡಳಿ ಕರ್ನಾಟಕದ ಮಲೆನಾಡು ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಯಾವ ಕಾಯಿಲೆಗೆ ಸುಧಾರಿತ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಕ್ಯಾಸನೂರು ಅರಣ್ಯ ಕಾಯಿಲೆಗೆ. ಸೊ ಇಲ್ಲಿ ಮೇಯ್ನಾಗಿ ಸಾಮಾನ್ಯವಾಗಿ ಇದನ್ನು ಮಂಗಲ ಕಾಯಿಲೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಕ್ಯಾಸನೂರು ಅರಣ್ಯ ಕಾಯಿಲೆಯನ್ನು ಪ್ರಸ್ತುತ ಇರುವ ಲಸಿಕೆ ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ ಈ ಒಂದು ರೋಗಕ್ಕೆ. ಈ ಹಿನ್ನೆಲೆಯಲ್ಲಿ ICMR ಮತ್ತು ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜಂಟಿಯಾಗಿ ಹೆಚ್ಚು ಸುರಕ್ಷಿತ ಮತ್ತು ಹೆಚ್ಚು ದಿನಗಳ ಕಾಲ ರಕ್ಷಣೆ ನೀಡುವ ಹೊಸ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ಸಿದ್ಧವಾಗಿರುತ್ತದೆ. ಸೊ ಏನಿದು ಈ ಮಂಗನ ಕಾಯಿಲೆ ಅಂದರೆ ಇದೊಂದು ವೈರಸ್ನಿಂದ ಬರುವ ಕಾಯಿಲೆಯಾಗಿರುತ್ತದೆ. ಮುಖ್ಯವಾಗಿ ಮಂಗಗಳಿಂದ ಉಣ್ಣೆಗಳ ಮೂಲಕ ಮನುಷ್ಯರಿಗೆ ಹರಡುತ್ತದೆ. ಇಲ್ಲಿ ಈ ವೈರಸ್ಸನ್ನು ಮೊಟ್ಟಮೊದಲ ಬಾರಿಗೆ 1957ರಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಅರಣ್ಯದಲ್ಲಿ ಪತ್ತೆ ಹಚ್ಚಲಾಗಿದೆ. ಹಾಗಾಗಿ ಇದಕ್ಕೆ ಕ್ಯಾಸನೂರು ಅರಣ್ಯ ಕಾಯಿಲೆ ಅಂತ ಕೂಡ ಕರೆಯಲಾಗುವುದು. ಸೊ ಇಲ್ಲಿ ಇದು ಯಾವ ರೀತಿ ಹರಡುತ್ತದೆ ಅಂತ ನಾನು ಮೇಲೆ ತಿಳಿಸಿದಂತೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಲ್ಲ, ಬದಲಾಗಿ ಸೋಂಕಿತ ಉಣ್ಣೆಗಳ ಕಡಿತದಿಂದ ಇದು ಹರಡುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ ಕರ್ನಾಟಕದ ದೃಷ್ಟಿಯಿಂದ. ಮುಂದಿನ ಪ್ರಶ್ನೆಯನ್ನು ನೋಡುವ. ಯಾವ ದೇಶವು ಇತ್ತೀಚೆಗೆ ಕಾಲು ಮತ್ತು ಬಾಯಿ ರೋಗಕ್ಕೆ ಫುಟ್ ಆ್ಯಂಡ್ ಮೌತ್ ಡಿಸೀಸ್ಗೆ ತನ್ನದೇ ಆದ ಸ್ವದೇಶಿ ಲಸಿಕೆಯನ್ನು ಬಿಡುಗಡೆ ಮಾಡಿದೆ? ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ ದೇಶ. ಸೊ ಇದರ ಬಗ್ಗೆ ಮಾಹಿತಿಯು ಇಲ್ಲಿ ದಕ್ಷಿಣ ಆಫ್ರಿಕಾವು ಕಳೆದ 21 ವರ್ಷಗಳನ್ನು ಪೂರೈಸಿದ ನಂತರ ಈ FMD ಲಸಿಕೆಗಾಗಿ ಇತರ ದೇಶಗಳ ಮೇಲೆ ಅವಲಂಬಿತವಾಗಿರುವುದನ್ನು ತಡೆದುಕೊಂಡಿದೆ. ದಕ್ಷಿಣ ಆಫ್ರಿಕಾದ ಕೃಷಿ ಸಂಶೋಧನಾ ಮಂಡಳಿ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುತ್ತದೆ. ಸೊ ಈ FMD ಅಂದರೆ ಏನು ಅಂದರೆ ಇದು ಕನ್ನಡದಲ್ಲಿ ಕಾಲು ಮತ್ತು ಬಾಯಿ ರೋಗ ಎನ್ನಲಾಗುತ್ತದೆ. ಇದು ಹಸು, ಹಂದಿ, ಕುರಿ ಮತ್ತು ಮೇಕೆಗಳಂತಹ ಗೊರಸುಳ್ಳ ಪ್ರಾಣಿಗಳಿಗೆ ಹರಡುವ ಅತ್ಯಂತ ಸಾಂಕ್ರಾಮಿಕ ವೈರಸ್ ಕಾಯಿಲೆ ಇದಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಕೊಳ್ಳಿ. ಇಲ್ಲಿ ಯಾವ ರೀತಿ ಇದನ್ನು ಉತ್ಪಾದನೆ ಮಾಡುತ್ತಾರೆ ಅಂದರೆ ಸದ್ಯಕ್ಕೆ ಈ ವಾರಕ್ಕೆ 20,000 ಡೋಸ್ಗಳಂತೆ ಉತ್ಪಾದಿಸಲಾಗುತ್ತದೆ. ನಂತರದಲ್ಲಿ 2027ರ ವೇಳೆಗೆ ಇದನ್ನು ವಾರಕ್ಕೆ 2 ಲಕ್ಷ ಏರಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಇಲ್ಲಿ ಕೆಲವು JK ಪಾಯಿಂಟ್ಸ್ಗಳು. ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆಯು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ದೇಶಗಳ ಕಾಯಿಲೆ ಮತ್ತು ಸ್ಥಿತಿಯನ್ನು ಪ್ರಮಾಣೀಕರಿಸುತ್ತದೆ. ನಮ್ಮ ಭಾರತದಲ್ಲಿ ಈ ರೋಗಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಪಶು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಉಚಿತ ಲಸಿಕೆಯ ಅಭಿಯಾನವನ್ನು ನಡೆಸುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇದಾಗಿತ್ತು 9 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.